ವರ್ಷಕ್ಕೆ 5 ದಿನ ಮಾತ್ರ ಬಾಕಿ ಇದೆ. ಬೆಂಗಳೂರಿನಲ್ಲಿ ಸಖತ್ ಆಫರ್ಗಳನ್ನು ನೀಡಿ ಪಬ್ ರೆಸ್ಟೋರೆಂಟ್ಗಳು ಜನರನ್ನ ಕೈ ಬೀಸಿ ಕರೆತಾ ಇದೆ. ಹೊಸ ವರ್ಷದ ಮೋಜು ಮಸ್ತಿ ಮಾಡಲು ಯುವ ಪಡೆ ಸೇರಿ ಹಲವರು ಕಾಯ್ತಾ ಇದ್ದಾರೆ. ಅಲ್ಲಿ ನಡೆಯುವ ಸಂಭ್ರಮಾಚರಣೆ ಅವಘಡಗಳಿಗೆ ಕಾರಣವಾಗಬಾರದು ಎನ್ನುವ ಹಿನ್ನೆಲೆಯಲ್ಲಿ ಪಬ್ ಬಾರ್ ರೆಸ್ಟೋರೆಂಟ್ ಮಾಲೀಕರಿಗೆ ಹಲವು ಸೂಚನೆಗಳನ್ನು ಪೊಲೀಸರು ನೀಡಿದ್ದಾರೆ. ಅದರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ ನೋಡಿ. ನ್ಯೂ ಇಯರ್ ಸಮೀಪದಲ್ಲೇ ಖಾಕಿ ಹೈ ಅಲರ್ಟ್. ಪಬ್ ಎಂಟ್ರಿ ಟು ಎಕ್ಸಿಟ್ ಸಿಕ್ಕಾಪಟ್ಟೆ ಟಫ್ ರೂಲ್ಸ್. 2025ಕ್ಕೆ ಬಾಯ್ ಹೇಳಿ 2026ನ್ನ ವೆಲ್ಕಮ್ ಮಾಡೋ ಸನಿಹದಲ್ಲಿ ಬೆಂಗಳೂರು ಮಂದಿ ಅಂತೂ ಸಿಕ್ಕಾಪಟ್ಟೆ ಎಕ್ಸೈಟ್ ಆಗಿದ್ದಾರೆ. ಹೊಸ ವರ್ಷದ ದಿನ ಸಿಲಿಕಾನ್ ಸಿಟಿ ಅಂತೂ ಜಗಮಗಿಸ್ತಾ ಇರುತ್ತೆ. ಅದರಲ್ಲೂ ಪಬ್ಬು ರೆಸ್ಟೋರೆಂಟ್ಗಳಲ್ಲಿ ರಾತ್ರಿ ಪೂರ್ತಿ ಪಾರ್ಟಿ ವೈಬ್ ಅಂತೂ ಇದ್ದೇ ಇರುತ್ತೆ. ಆದರೆ ಪ್ರತಿ ವರ್ಷ ಹೊಸ ವರ್ಷದ ಸಂದರ್ಭದಲ್ಲಿ ಏನಾದರೂ ಒಂದಷ್ಟು ಎಡವಟ್ಟುಗಳು ಆಗತ್ತೆ. ಈ ಬಾರಿ ಅಂತಹಗಳಿಗೆ ಬ್ರೇಕ್ ಹಾಕೋದಕ್ಕೆ ಪೊಲೀಸ್ ಇಲಾಖೆ ಕಟ್ಟೆಚ್ಚರವನ್ನೇ ವಹಿಸಿದ್ದು ಟಫ್ ರೂಲ್ಸ್ ಅನ್ನ ಜಾರಿ ಮಾಡಿದ್ದಾರೆ. ಕಮಿಷನರ್ ಕಚೇರಿಯಲ್ಲಿ ಮಹತ್ವದ ಸಭೆ ನಡೆಸಿದ್ದು ರೆಸ್ಟೋರೆಂಟು ಪಬ್ಬು ಮಾಲೀಕರಿಗೆ 30 ಅಂಶಗಳ ಟಫ್ ರೂಲ್ಸ್ ಅನ್ನ ಪೊಲೀಸ್ ಇಲಾಖೆ ಜಾರಿ ಮಾಡಿದೆ. ಈಗಾಗಲೇ ಸ್ಟೇಷನ್ ಲಿಮಿಟ್ಸ್ ನ ಬಾರ್ ಮತ್ತು ಪಬ್ ಮಾಲೀಕರ ಜೊತೆ ಕೂಡ ಚರ್ಚೆ ಮಾಡಲಾಗಿದೆ. ಎಂಜಿ ರೋಡು, ಬ್ರಿಗೇಡ್ ರೋಡು ಹಾಗೂ ಕೋರಮಂಗಲ ಸೇರಿ ಇನ್ನಿತರ ಪ್ರತಿಷ್ಠಿತ ಪಬ್ಬು ಬಾರು ರೆಸ್ಟೋರೆಂಟ್ಗಳ ಮಾಲೀಕರಿಗೆ ಸ್ಟ್ರಿಕ್ಟ್ ರೂಲ್ಸ್ ಅನ್ನ ಪೊಲೀಸ್ ಇಲಾಖೆ ತಿಳಿಸಿದೆ. ಹಾಗಾದ್ರೆ ಆ 30 ರೂಲ್ಸ್ ಏನೇನು? ಯುವತಿಯರ ಮತ್ತು ಹೆಣ್ಣು ಮಕ್ಕಳ ಭದ್ರತೆ, ಕ್ರೌಡ್ ಕಂಟ್ರೋಲ್ ಬಗ್ಗೆ ಸರಿಯಾದ ನಿಯಮ, ಪಾರ್ಟಿಗೆ ಬರುವ ವಾಹನಗಳ ಪಾರ್ಕಿಂಗ್ ಸರಿಯಾಗಿ ನಿರ್ವಹಣೆ, ಸಿಸಿಟಿವಿಯಲ್ಲಿ ಪಾರ್ಟಿಯ ಕಂಪ್ಲೀಟ್ ಚಲನವಲನಗಳ ಬಗ್ಗೆ ನಿಗಾ ಇಡೋದು, ಪಾರ್ಟಿಗೆ ಬರುವ ಅಪ್ರಾಪ್ತರಿಗೆ ಗಾರ್ಡಿಯನ್ಸ್ ಇರಲೇಬೇಕು, ಮಧ್ಯರಾತ್ರಿ 1 ಗಂಟೆ ನಂತರ ಪಬ್ಗೆ ಗ್ರಾಹಕರ ಎಂಟ್ರಿ ಬಂದ್, ರೆಸ್ಟೋರೆಂಟ್ಗಳಲ್ಲಿ ಬಳಸುವ ಮದ್ಯದ ಸರಿಯಾದ ಲೆಕ್ಕದ ರೆಕಾರ್ಡ್, ಯಾವುದೇ ಕಾರಣಕ್ಕೂ ಮಾದಕ ದ್ರವ್ಯದ ಬಳಕೆ ಇರಬಾರದು, ರೇವ್ ಪಾರ್ಟಿ ಸೇರಿ ನಿಷೇಧಿತ ಪಾರ್ಟಿಗಳ ಬಗ್ಗೆ ಪ್ರಚಾರ ಮಾಡುವಂತಿಲ್ಲ, ಸಾಧ್ಯವಾದರೆ ಲೇಡಿ ಬೌನ್ಸರ್ಗಳ ನೇಮಕ, ಪುರುಷ ಬೌನ್ಸರ್ಗಳ ಮಾಹಿತಿಯನ್ನ ಹೊಂದಿರಬೇಕು, ಪಾರ್ಟಿಯಲ್ಲಿ ಪ್ಲೇ ಮಾಡುವ ಮ್ಯೂಸಿಕ್ ಪ್ರಚೋದನಕಾರಿ ಆಗಿರಬಾರದು, ಬಾರ್ ಅಂಡ್ ಪಬ್ಬಿನ ಸಿಬ್ಬಂದಿ ಮದ್ಯಪಾನ ಮಾಡಬಾರದು, ಫೈರ್ ಕ್ರ್ಯಾಕರ್ಸ್ ಮತ್ತು ಯಾವುದೇ ವೆಪನ್ಸ್ಗಳನ್ನ ಒಳಗಡೆ ಬಿಡಬಾರದು. ಸಭೆ ಬಗ್ಗೆ ಪೊಲೀಸ್ ಕಮಿಷನರ್ ಸೀಮಂತ್ ಕುಮಾರ್ ಸಿಂಗ್ ಅವರು ಈ ಬಗ್ಗೆ ಮಾಧ್ಯಮದವರಿಗೆ ವಿವರಿಸಿದರು. ಅಲ್ಲಿ ಸ್ಟ್ರಿಕ್ಟ್ ಏಜ್ ಲಿಮಿಟ್ಸ್ ಇರಬೇಕು, ಒಳಗಡೆ ಮೈನರ್ಸ್ ಅವರು ಯಾರು ಹೋಗಬಾರ್ದು, ಮತ್ತು ಡ್ರಂಕ್ ಆ್ಯಂಡ್ ಡ್ರೈವಿಂಗ್ ಪ್ರಿವೆಂಟ್ ಮಾಡಲಿಕ್ಕೆ ಸರ್ವಿಲೆನ್ಸ್ ಆ್ಯಂಡ್ ಸೆಕ್ಯೂರಿಟಿ ಅಂದರೆ ಎಕ್ಸ್ಟ್ರಾ ಕ್ಯಾಮ್ರಾಸ್ ಅವ್ರು ಹಾಕ್ಕೊಳ್ಬೇಕು, ಅದ್ರ ಬಗ್ಗೆ ವುಮೆನ್ ಸೇಫ್ಟಿ ಬಗ್ಗೆ, ನಾಯ್ಸ್ ಕಂಟ್ರೋಲ್ ಬಗ್ಗೆ, ಮತ್ತು ಯಾವ ಥರದ್ದು ಇಲ್ಲೀಗಲ್ ಆ್ಯಕ್ಟಿವಿಟೀಸ್ ಇರಬಾರ್ದು, ಡ್ರಗ್ಸ್ ಅಥವಾ ಇನ್ನಿತರ ಯಾವುದು ವಸ್ತು ಇರಬಾರ್ದು, ಪೊಲೀಸ್ ಜೊತೆಗೆ ಸಹಕರಿಸಬೇಕು, ಅವ್ರು ಏನೇನೋ ಆಗಾಗ ಸಲಹೆ ಸೂಚನೆ ಕೊಡ್ತಾರೆ ಅದರ ಬಗ್ಗೆ ಇಂಪ್ಲಿಮೆಂಟ್ ಮಾಡಬೇಕು, ಎಂಟ್ರಿ ಮ್ಯಾನೇಜ್ಮೆಂಟ್ ಕರೆಕ್ಟ್ ಇರಬೇಕು. ಸಭೆಯ ಬಳಿಕ ಮಾತನಾಡಿದ ಪಬ್ ಮುಖ್ಯಸ್ಥರಾದ ಚೇತನ್ ಹೆಗ್ಡೆ ನಿಯಮಗಳನ್ನು ಸ್ವಾಗತಿಸ್ತೀವಿ ಅಂತ ಹೇಳಿದ್ದಾರೆ. 30 ಪಾಯಿಂಟ್ಸ್ ಗೈಡ್ಲೈನ್ಸ್ ಕೊಟ್ಟಿದ್ದಾರೆ. ಲಾಟ್ ಆಫ್ ಸ್ಪೆಸಿಫಿಕ್ಸ್ ಹ್ಯಾವ್ ಬಿನ್ ಟೋಲ್ಡ್. ಹೇಗೆ ಕಸ್ಟಮರ್ಸ್ ಬಂದಾಗ ನಾವು ಪ್ರಿಕಾಷನ್ಸ್ ಯೂಸ್ ಮಾಡಬೇಕು ಮತ್ತು ಹೇಗೆ ಕ್ರೌಡ್ ಕಂಟ್ರೋಲ್ ಮಾಡಬೇಕು. ದೇರ್ ಆರ್ ಲಾಟ್ ಆಫ್ ಇನಿಷಿಯೇಟಿವ್ಸ್ ಪೊಲೀಸ್ ಕಡೆಯಿಂದ ಬಸ್ಸು ಮತ್ತು ಟೆಂಪೋ ಅವರು ಆರ್ಗನೈಸ್ ಮಾಡ್ತಾ ಇದ್ದಾರೆ. ಹಾಟ್ಸ್ಪಾಟ್ಸಲ್ಲಿ ಓವರ್ ಕ್ರೌಡಿಂಗ್ ಅವಾಯ್ಡ್ ಮಾಡಲಿಕ್ಕೆ, ವಿಮೆನ್ ಸೇಫ್ಟಿ ಹೇಗೆ ಮೇಂಟೈನ್ ಮಾಡಬೇಕು ಅಂತ. ಆಮೇಲೆ ಕ್ಲೋಸಿಂಗ್ ಟೈಮಿಂಗ್ಸ್ ಶುಡ್ ಬಿ ಆಲ್ಸೋ ಮೇಂಟೈನ್ಡ್. ಒಟ್ನಲ್ಲಿ ಹಿಂದಿನ ವರ್ಷದಂತೆ ಈ ಬಾರಿ ಯಾವುದೇ ಅವಘಡ ಸಂಭವಿಸದಂತೆ ಪೊಲೀಸ್ ಇಲಾಖೆ ಕಟ್ಟುನಿಟ್ಟಿನ ಕ್ರಮವನ್ನ ವಹಿಸಿ ಆದೇಶವನ್ನ ಹೊರಡಿಸಿರುವಂತಹದ್ದು. ಈ ನಿಯಮಗಳನ್ನ ಪಬ್ ರೆಸ್ಟೋರೆಂಟ್ಗಳಲ್ಲಿ ಎಷ್ಟರ ಮಟ್ಟಿಗೆ ಪಾಲನೆ ಆಗುತ್ತೆ ಅನ್ನೋದನ್ನ ಕಾದು ನೋಡಬೇಕಿದೆ. ಗಿರೀಶ್, ಕ್ರೈಮ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.